ಸೊ ಒಬ್ಬರು ಹರ್ಮನ್ ಎಬಿಂಗಸ್ ಅಂತ ಇದ್ದರು. ಸೊ ಈಸ್ ಅ ಜರ್ಮನ್ ಸೈಕಾಲಜಿಸ್ಟ್. ಸೊ ಅವರು ಬ್ರೈನ್ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ಅವರು ಫರ್ಗೆಟಿಂಗ್ ಕರ್ವ್ ಮತ್ತೆ ಸ್ಪೇಸಿಂಗ್ ಎಫೆಕ್ಟ್ ಅನ್ನೋದನ್ನ ಕಂಡಿಡಿದ್ರು. ಕರ್ವ್. ಸೊ ನಮ್ಮ ಬ್ರೈನು ಹೇಗೆ ಮರೆಯುತ್ತೆ ವಿಷಯಗಳನ್ನ, ಅವರೊಂದು ಟೈಮ್ ವರ್ಸಸ್ ರಿಟೆಂಟಿವಿಟಿ ಒಂದು ಗ್ರಾಫ್ ಪ್ಲಾಟ್ ಮಾಡಿದ್ರು. ವೀಕ್ಷಕರಿಗೆ ಆ ಗ್ರಾಫ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ, ಏನೇ ಒಂದು ವಿಷಯ ಇವಾಗ ಕಲ್ತಾಗ ತಕ್ಷಣ ಅದನ್ನು ರೀಕಾಲ್ ಮಾಡಿದ್ರೆ 100% ರಿಟೆಂಟಿವಿಟಿ ಇರುತ್ತೆ. ಅದೇ ವಿಷಯ ನೀವು 24 hours ಬಿಟ್ಟು ರೀಕಾಲ್ ಮಾಡಿದ್ರೆ ನಿಮಗೆ ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ ಇರೋದು ಜಸ್ಟ್ 20%. ನಮ್ಮ ಹ್ಯೂಮನ್ ಬ್ರೈನೇ ಡಿಸೈನ್ ಆಗಿರೋದು ಹೀಗೆ. ಸಾಕಷ್ಟು ಜನ ಪೇರೆಂಟ್ಸ್ ನನ್ನ ಹತ್ರ ಬರೋರು ಇದೇ ಕಾಮನ್ ಪ್ರಾಬ್ಲಮ್, ನನ್ನ ಮಗು ಇವತ್ತು ಕಲಿತು ನಾಳೆ ಮರ್ತೋಯ್ತು. ಇಟ್ ಈಸ್ ನಾಟ್ ದ ಪ್ರಾಬ್ಲಮ್ ವಿತ್ ಯೋರ್ ಚೈಲ್ಡ್. ನಮ್ಮ ಹ್ಯೂಮನ್ ಬ್ರೈನ್ ಡಿಸೈನ್ ಆಗಿರೋದೇ ಹೀಗೆ. ಬಟ್ ಅದನ್ನ ಹಾಗೆ ಬಿಟ್ಕೊಳಕ್ ಆಗತ್ತಾ? ಅದಕ್ಕೊಂದು ಫಿಕ್ಸ್ ಬೇಕಲ್ವಾ ಸರ್? ಸೊ ಅದಕ್ಕೆ ಏನ್ ಮಾಡಬೇಕು? ರೀಇನ್ಫೋರ್ಸ್ಮೆಂಟ್ ಈಸ್ ದ ಕೀ. ಯಾಕೆ ರೀಇನ್ಫೋರ್ಸ್ ಮಾಡಬೇಕು? ರೀಇನ್ಫೋರ್ಸ್ ಅಂದ್ರೆ ರಿವಿಷನ್. ಸೊ ರಿವಿಷನ್ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಇಷ್ಟ ಬಂದಾಗ ರಿವಿಷನ್ ಮಾಡ್ತೀವಿ. ಅದಕ್ಕೊಂದು ಪ್ಯಾಟ್ರನ್ ಇದೆ, ಬ್ರೈನ್ಗೆ ಒಂದು ಪ್ಯಾಟ್ರನ್ ಇದೆ. ಸೊ ಎವ್ರಿ ಡೇ ಬ್ರೈನ್ ಇಸ್ ಬೊಂಬಾರ್ಡೆಡ್ ವಿತ್ ಮೋರ್ ದೆನ್ 60,000 ಥಾಟ್ಸ್. ಸೊ ಇವತ್ತೇನೋ ಒಂದು ವಿಷಯ ಓದಿರ್ತೀವಿ, ನಾಳೆ 24 ಗಂಟೆ ಆಗೋದ್ರೊಳಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತೀವಿ, ಇನ್ನಷ್ಟು ಜನಗಳನ್ನ ಮೀಟ್ ಮಾಡಿರ್ತೀವಿ, ತುಂಬಾ ವಿಷಯಗಳು ನಡೆದಿರುತ್ತೆ. ಈಗಂತೂ ಮೊಬೈಲ್ ಬಂದು ಇನ್ನೊಂದಷ್ಟು ಅನ್ವಾಂಟೆಡ್ ಸ್ಟಫ್ ಎಲ್ಲ ಜಂಕ್ ಎಲ್ಲ ನಮ್ಮ ಮೈಂಡ್ಗೆ ಹೋಗ್ತಾ ಇರುತ್ತೆ. ಇವಾಗ ಅಷ್ಟು ಇನ್ಫಾರ್ಮೇಶನ್ ಲೋಡ್ ಆದಾಗ ನಿಮ್ಮ ಬ್ರೈನಿಗೆ ಯಾವ್ದನ್ನ ಶಾರ್ಟ್ ಟರ್ಮ್ ಅಲ್ಲಿ ಇಟ್ಕೋಬೇಕು, ಯಾವ್ದನ್ನ ಲಾಂಗ್ ಟರ್ಮ್ ಅಲ್ಲಿ ಇಟ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅದು ಸೀಪ್ ಆಗ್ತಾ ಹೋಗ್ತಾ ಇದೆ, ಅದು ಡಿಟೋರಿಯೇಟ್ ಆಗುತ್ತೆ ರಿಟೆಂಟಿವಿಟಿ. ಸೊ ಏನ್ ಮಾಡಬೇಕು? ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಾವೇನೇ ಓದಿದ್ರು ನಾಳೆ 24 ಗಂಟೆಗಳೊಳಗೆ ಅದನ್ನು ಒಂದ್ಸತಿ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದಾಗ ಏನ್ ಹೇಳ್ತಾ ಇದೀವಿ ನಮ್ಮ ಬ್ರೈನ್ಗೆ, ದಿಸ್ ಇಸ್ ಸಮ್ ಪೀಸ್ ಆಫ್ ಇನ್ಫಾರ್ಮೇಶನ್ ದಟ್ ಯು ನೀಡ್ ಟು ಪುಟ್ ಇಟ್ ಇನ್ ಟು ಅ ಲಾಂಗ್ ಟರ್ಮ್. ಇದನ್ನ ಮತ್ತೆ ರಿವಿಸಿಟ್ ಮಾಡಿದಾಗ ಬ್ರೈನ್ಗೆ ಹೇಳ್ತಾ ಇದೀವಿ. ಸೊ ಅಷ್ಟು ಇನ್ಫಾರ್ಮೇಶನ್ ಲೋಡ್ ಆದಾಗ ಅದು ಗೊತ್ತಾಗಲ್ಲ ಯಾವ್ದನ್ಗೆ ಅಪ್ಕ ಇಟ್ಕೋಬೇಕು, ಯಾವ್ದನ್ಗೆ ಅಪ್ಕ ಇಟ್ಕೋಬಾರ್ದು ಅಂತ. ಸೊ ಅವಾಗ ಏನಾಗುತ್ತೆ, ಬ್ರೈನ್ಗೆ ಅರ್ಥ ಆಗುತ್ತೆ, ಓ ಇದನ್ನ ನಾನು ಲಾಂಗ್ ಟರ್ಮ್ ಅಲ್ಲಿ ಅಪ್ಕ ಇಟ್ಕೋಬೇಕು, ಯಾಕೆ ಎಕ್ಸ್ಪೋಸ್ ಮಾಡಿದೀವಿ. ಸೊ ಆವಾಗ ರಿಟೆಂಟಿವಿಟಿ ಹೆಚ್ಚಾಗಿರುತ್ತೆ. ಸೊ ರೀಇನ್ಫೋರ್ಸ್ಮೆಂಟ್ ಇಸ್ ದ ಕೀ ಟು ಮೆಮರಿ.